ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪೂರ್ಣಿಮಾ ನವನೀತ್. ಇವತ್ತು ಒಬ್ಬರು ವಿಶೇಷವಾದ ವ್ಯಕ್ತಿಯನ್ನು ಸಂದರ್ಶನ ಮಾಡ್ತಾ ಇದ್ದೀನಿ. ಅವರು ಮತ್ತೆ ಬೇರೆ ಯಾರೂ ಅಲ್ಲ, ಡಾಕ್ಟರ್ ಮಧುಸೂದನ್ ಅವರು. ಇವರು ಖ್ಯಾತ ಆಯುರ್ವೇದ ತಜ್ಞರು ಮತ್ತು ಸಸ್ಯಶಾಸ್ತ್ರ ತಜ್ಞರು. ಇವರ ಒಂದು ಯೂಟ್ಯೂಬ್ ಚಾನಲು ಮಂತ್ರಾಲಯ ಯತಿವರ ಅಂತಿದೆ. ಅದ್ರ ಮುಖಾಂತರ ಅದರಲ್ಲಿ ನಡೆಯುವಂಥ ವಿಶೇಷ ಪವಾಡಗಳನ್ನ, ರಾಯರ ಬಗ್ಗೆ ಹಲವಾರು ವಿಷಯಗಳನ್ನು ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನನ್ನ ವಿಡಿಯೋನ ಪ್ರೋತ್ಸಾಹಿಸಿ. ಪೂರ್ಣಿಮಾ ನವನೀತ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ಪೂರ್ಣಿಮಾ ಮತ್ತು ನವನೀತ್ ಇವರು ದಂಪತಿಗಳು ನಡೆಸ್ತಾ ಇರುವಂತಹ ಈ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಹೊಸದಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಿ. ಈ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಹೆಚ್ಚು ಹೆಚ್ಚು ವೀಕ್ಷಕರಾಗಬೇಕು. ಯೂಟ್ಯೂಬ್ ಚಾನಲ್ಲು ಸಾಕಷ್ಟಿರುತ್ತೆ, ಆದರೆ ಪ್ರತಿಯೊಬ್ಬ ಯೂಟ್ಯೂಬರ್ ಕೊಡುವಂತಹ ಕಂಟೆಂಟ್ಗಳು, ವಿಚಾರಗಳು ಬೇರೆ ಬೇರೆ ಇರುತ್ತೆ. ಆದ್ದರಿಂದ ಒಳ್ಳೆಯ ವಿಚಾರಗಳನ್ನು ಇವರು ಪ್ರಸಾರ ಮಾಡ್ತಾ ಇರೋದರಿಂದ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆಯೇ ರಾಯರ ಭಕ್ತರೆಲ್ಲರಿಗೂ ಕೂಡ ರಾಯರ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಸಾಮಾನ್ಯ ನಾನು ನೋಡಿರೋ ರೀತಿ ಮಂತ್ರಾಲಯಕ್ಕೆ ಇವಾಗ ಬೆಳಿಗ್ಗೆ ಹೋಗಿ ರಾತ್ರಿ ವಾಪಸ್ ಬರೋದು, ಇಲ್ಲ ನೈಟ್ ಹೋಗಿ ಮತ್ತೆ ಬೆಳಿಗ್ಗೆ ಒಂದು ದರ್ಶನ ಮಾಡ್ಕೊಂಡು ಬರೋದು. ಇದು ಸೇವೆ ಆಗತ್ತಾ? ಇಲ್ಲ ಸೇವೆ ಮಾಡಬೇಕಂದ್ರೆ ಎಷ್ಟು ದಿವಸ ಇರಬೇಕಲ್ಲಿ? ನಾನು ನಿಮಗೆ ಆಗಲೇ ಹೇಳಿದ ಹಾಗೆ, ನಾವು ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನ ಮಾಡಿ ಬರ್ತೀವಿ. ಉದಾಹರಣೆಗೆ ತಿರುಪತಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ತಿರುಪತಿನಲ್ಲಿ 3 ಗಂಟೆ 4 ಗಂಟೆ ಕ್ಯೂನಲ್ಲಿ ನಿಂತ್ಕೊಂಡು ಒಂದು 2 ಸೆಕೆಂಡ್ ಸ್ವಾಮಿ ನೋಡ್ತೀವಿ, ಕೈ ಮುಗಿದ್ಬಿಟ್ಟು ಬಂದುಬಿಡ್ತೀವಿ. ಯಾವುದೇ ದೇವಸ್ಥಾನಕ್ಕೆ ಹೋದಾಗ ದರ್ಶನಕ್ಕೆ ಅಂತ ಹೋಗ್ತೀವಿ, ಭಗವಂತನ ದರ್ಶನಕ್ಕೆ ಅಂತ ಹೋಗ್ತೀವಿ. ಆದರೆ ಮಂತ್ರಾಲಯಕ್ಕೆ ನಾವು ಹೋಗೋದು ಸೇವೆಗೆ ಅಂತ. ಸೇವೆ ಅಂತಂದರೆ ಅಲ್ಲಿ ಕನಿಷ್ಠ 3 ದಿನಗಳಿರಬೇಕು, 2 ರಾತ್ರಿ 1 ಹಗಲು. ನೀವು ಬೆಳಗ್ಗೆ ಹೋಗಿ ರಾಯರ ಬೃಂದಾವನ ನೋಡಿ ಕೈ ಮುಗಿದು ಬಂದರೆ ಏನೂ ಪ್ರಯೋಜನ ಆಗಲ್ಲ. ರಾಯರ ದರ್ಶನ ಆಗುತ್ತೆ, ಆದರೆ ರಾಯರ ದರ್ಶನದ ಫಲ ಬೇರೆ, ರಾಯರ ಸೇವೆಯಿಂದ ಸಿಗುವಂತಹ ಫಲವೇ ಬೇರೆ. ಆದ್ದರಿಂದ ಯಾರು ರಾಯರ ಸೇವೆ ಮಾಡಬೇಕು ಅಂತ ಮಂತ್ರಾಲಯಕ್ಕೆ ಹೋಗ್ತಿರೋ ಅಂಥವರು ಕನಿಷ್ಠ 3 ದಿವಸ ಅಲ್ಲಿ ಉಳಿಯುವಂತಹ ವ್ಯವಸ್ಥೆ ಮಾಡಿಕೊಡಿ. ಆಮೇಲೆ ನಾನು ತುಂಬ ಜನ ಕೇಳ್ತಾ ಇರ್ತೀನಿ, ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಕೇಳ್ತಾ ಇರ್ತಾರೆ, ಸರ್ ರೂಮ್ ಇಲ್ಲ ಸರ್, ನಾವು ಹೋದಾಗ ರೂಮ್ ಸಿಕ್ಕೋದಿಲ್ಲ ಸರ್, ಹಾಗಾಗುತ್ತೆ ಹೀಗಾಗತ್ತೆ ಅಂತ. ಎಲ್ಲರೂ ಶನಿವಾರ ಭಾನುವಾರನೇ ಹೋದರೆ, ಎಲ್ಲರೂ ಗೌರ್ಮೆಂಟ್ ಹಾಲಿಡೇ ದಿವಸನೇ ಮಂತ್ರಾಲಯಕ್ಕೆ ಹೋದರೆ ಇರೋ ರೂಮ್ಗಳು, ಈಗ ನೋಡಿ ನಾನು ಆವಾಗಲೇ ಹೇಳಿದಾಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ರಾಯರ ಬಗ್ಗೆ, ರಾಯರ ಮಹಿಮೆ ಬಗ್ಗೆ ಪ್ರಚಾರ ಆಗಿರೋದ್ರಿಂದ ಲಕ್ಷಾಂತರ ಜನ ಬರ್ತಾರೆ. ಮೊನ್ನೆ ಭಾನುವಾರ 3-3.5 ಲಕ್ಷ ಜನ ಮಂತ್ರಾಲಯಕ್ಕೆ ಬಂದಿದ್ದಾರೆ, ರಾಯರ ಸನ್ನಿಧಿಗೆ ಬಂದಿದ್ದಾರೆ. 3.5 ಲಕ್ಷ ಜನಕ್ಕೆ ರೂಮ್ ಎಲ್ಲಿಂದ ತರಕ್ಕೆ ಸಾಧ್ಯ? ತಿರುಪತಿ ಎನ್ನುವಂತಹ ಕ್ಷೇತ್ರದಲ್ಲಾದರೆ ಬೇಕಾದಷ್ಟು ರೂಮ್ಗಳಿದೆ, ನೀವು ಬೆಟ್ಟದ ಮೇಲಾದರೂ ಉಳಿಬೋದು, ಕೆಳಗಾದರೂ ಉಳಿಬೋದು. ಆದರೆ ಮಂತ್ರಾಲಯ ಅನ್ನೋದು ಬಹಳ ಚಿಕ್ಕದಾದಂಥ ಸ್ಥಳ. ಅದು ಅಲ್ಲಿ ನಾವು ಹೋಗೋದು ರೂಮಲ್ಲಿ ಉಳಿಯೋದಕ್ಕೆ ಅಂತ ಅಲ್ವೇ ಅಲ್ಲ. ಮೊದಲನೇದಾಗಿ ಹೊರಗಡೆ ಮಲಗೆ ನಾವು ಅಲ್ಲಿ ಸೇವೆ ಮಾಡೋದು. ಆದರೆ ಹೆಣ್ಣುಮಕ್ಕಳು, ಚಿಕ್ಕ ಮಕ್ಕಳು ಇರೋದ್ರಿಂದ ನಾವು ರೂಮಿನ ವ್ಯವಸ್ಥೆ ಮಾಡ್ಕೋಬೇಕಾಗಿರೋದ್ರಿಂದ ಯಾರು ಮಂತ್ರಾಲಯಕ್ಕೆ ಹೋಗ್ತೀರಾ ಅಂಥವರು ನೀವು ಏನು ಗಮನಿಸಬೇಕು ಅಂದರೆ, ಮೊದಲನೇದಾಗಿ ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನ ನೀವು ಆನ್ಲೈನು ಬೇಡ, ಏನೂ ಬೇಡ, ನೀವು ಹೋದರೆ ನಿಮ್ಗೆ ರೂಮ್ ಸಿಕ್ಕತ್ತೆ. ಶನಿವಾರ ಭಾನುವಾರ ಹೋದರೆ ಸಿಗಲ್ಲ. ಹಾಗೆಯೇ ರಜಾ ದಿನಗಳು, ಯಾವುದು ದಸರಾ ರಜಾ, ಬೇಸಿಗೆ ರಜಾ, ಈ ರಜೆ ದಿನಗಳು ಬಂದಾಗ ಏನಾಗುತ್ತೆ ಅಂದರೆ ಎಲ್ಲರೂ ಮಂತ್ರಾಲಯಕ್ಕೆ ಬಂದುಬಿಡ್ತಾರೆ. ಆ ಸಮಯದಲ್ಲಿ ಎಲ್ಲರೂ ಬಂದಾಗ ಎಲ್ಲರಿಗೂ ರೂಮ್ ಸಿಗುವಂತಹ ಆ ಒಂದು ಇದು ಇರೋದಿಲ್ಲ. ಆದ್ದರಿಂದ ಶನಿವಾರ ಭಾನುವಾರ ಹೋಗಬೇಡಿ, ಸೋಮವಾರ, ಮಂಗಳವಾರ, ಬುಧವಾರ ಹೋಗಿ 3 ದಿನಗಳ ಕಾಲ ಮಂತ್ರಾಲಯದಲ್ಲಿದ್ದು ರಾಯರ ಸೇವೆ ಮಾಡಿ. ರಾಯರ ಸೇವೆ ಅಂದ್ರೇನು? ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡ್ತೀನಿ ಅನ್ನೋರು ತಣ್ಣೀರು ಸ್ನಾನ ಮಾಡ್ಬೋದು, ನದಿಲೇ ಮಾಡಬೇಕು ಅಂತ ಏನಿಲ್ಲ. ಇದನ್ನು ನೀವು ಗಮನಿಸಬೇಕು. ರಾಯರ ಭಕ್ತರು ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ, ನಾನು ನದಿ ಹತ್ತಿರ ಹೋಗಿ ನದಿನಲ್ಲಿ ಸ್ನಾನ ಮಾಡ್ಕೊಂಡು ಬಂದು ರಾಯರ ಸೇವೆ ಮಾಡಬೇಕು ಒದ್ದೆ ಬಟ್ಟೆಯಲ್ಲಿ. ರಾಯರ ಮಠದ ಆವರಣಕ್ಕೆ ಯಾವುದೇ ಕಾರಣಕ್ಕೂ ಒದ್ದೆ ಬಟ್ಟೆಯಲ್ಲಿ ಬರೋ ಹಾಗೆ ಇಲ್ಲ. ನೀವು ಉರುಳು ಸೇವೆ ಕೂಡ ಅಷ್ಟೇ ಒದ್ದೆ ಬಟ್ಟೆಯಲ್ಲಿ ಮಾಡಬಾರ್ದು. ತುಂಬ ಜನ ನಾನು ನೋಡ್ತಾ ಇರ್ತೀನಿ, ಒದ್ದೆ ಬಟ್ಟೆನಲ್ಲಿ ಉರುಳು ಸೇವೆ ಮಾಡ್ತಾ ಇರ್ತಾರೆ. ಒದ್ದೆ ಬಟ್ಟೆನಲ್ಲಿ ಉರುಳು ಸೇವೆ ಮಾಡೋ ಹಾಗಿಲ್ಲ.
ಸ್ನಾನ ಮಾಡಿ ಮೈಯೆಲ್ಲ ಒರೆಸ್ಕೊಂಡು ಶುದ್ಧವಾದಂಥ ಅಂದರೆ ಒಗೆದಿರುವಂತಹ ಒಂದು ಪಂಚೆನೋ ಏನಾದ್ರು ತೊಗೊಂಡೋಗಿರಬೇಕು, ಅದನ್ನು ಸುತ್ತಕೊಂಡು ಉಟ್ಕೊಂಡು ನೀವು ರಾಯರಿಗೆ ಉರುಳು ಸೇವೆಯನ್ನು ಮಾಡಬೇಕು. ಆದ್ದರಿಂದ 3 ದಿನಗಳ ಕಾಲ ನಿಮಗೆ ಏನೇನು ಮಾಡೋಕ್ಕಾಗತ್ತೆ, ಪ್ರಸಾದ ಪ್ಯಾಕ್ ಮಾಡ್ಬೋದಾ, ತರಕಾರಿ ಹೆಚ್ಚಬೋದಾ, ಅಲ್ಲಿ ಬಂದಿರುವಂತಹ ಭಕ್ತರಿಗೆ ರಾಯರ ಪ್ರಸಾದವನ್ನು ಬಡಿಸೋದಿರ್ಬೋದು, ಎಲ್ಲವೂ ಸೇವೆಯೇ. ಇಂತಹ ಸೇವೆಗಳನ್ನು ನೀವು ಮಂತ್ರಾಲಯದಲ್ಲಿ 3 ದಿವಸ ಇದ್ದು ನೀವು ಮಾಡಿದಾಗ ರಾಯರ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಆದ್ದರಿಂದ ಮಂತ್ರಾಲಯಕ್ಕೆ ಯಾರು ಹೋಗ್ತೀರಿ ಅಂಥವರು 3 ದಿನಗಳ ಸೇವೆಯ ಪ್ಲ್ಯಾನನ್ನು ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೇನೆ. ಸರ್, ಮಂತ್ರಾಲಯದಲ್ಲಿ ಮಠದ ಸುತ್ತಮುತ್ತ ಅಂದರೆ ನದಿ, ದೇವಸ್ಥಾನಗಳಿರ್ಬೋದು, ಅದರ ಸುತ್ತಮುತ್ತದ ಪರಿಸರದ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನೋಡಿ, ಮಂತ್ರಾಲಯದಲ್ಲಿ ಮಠದ ಆವರಣ ಮತ್ತು ಆ ಕಾರಿಡಾರ್ ಏನಿದೆಯೋ ಅದೆಲ್ಲವೂ ಸ್ವಚ್ಛವಾಗಿರುತ್ತೆ. ಆದರೆ ರಾಯರ ಭಕ್ತರು ಮಂತ್ರಾಲಯಕ್ಕೆ ಹೋಗಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಬರಬೇಕು. ಆದರೆ ಬಹಳಷ್ಟು ಜನ ನದಿ ತೀರದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು, ಬಟ್ಟೆಗಳನ್ನು ಹಾಕೋದು, ಪ್ಲ್ಯಾಸ್ಟಿಕ್ ಕವರ್ಗಳನ್ನು ಎಸೆಯೋದು, ಗಲೀಜು ಮಾಡೋದರಿಂದ ತುಂಗಭದ್ರಾ ನದಿ ತೀರದ ಆ ಒಂದು ತಟ ಏನಿದೆ ಅದು ತುಂಬ ಅಪವಿತ್ರ ಆಗ್ತಾ ಇದೆ. ಭಾಳಷ್ಟು ಜನ ಹೇಳ್ತಾರೆ ಮಠದವರು ಇದನ್ನು ಮಾಡಬೇಕು ಅಂತ. ಮಠದವರು ಎಷ್ಟು ಅಂತ ಮಾಡೋದಕ್ಕೆ ಸಾಧ್ಯ? ಯೋಚನೆ ಮಾಡಿ. ನಾವು ಸಾರ್ವಜನಿಕರು ನಾವು ಅರ್ಥ ಮಾಡ್ಕೋಬೇಕು. ರಾಯರ ಭಕ್ತರು ನೋಡಿ, ಮಂತ್ರಾಲಯ ಅಂತಂದರೆ ನೀವು ಎಲ್ಲಿ ಇಳಿತೀರೋ ಆ ಜಾಗದಿಂದನೂ ಸ್ವಚ್ಛತೆ ಇರಬೇಕು. ರಾಯರು ಓಡಾಡಿದ ಸ್ಥಳ ಅದು. ಇಡೀ ಮಂತ್ರಾಲಯ ಎಲ್ಲ ಕಡೆ ರಾಯರು ಓಡಾಡಿದ್ದಾರೆ. ಪ್ರತಿ ಸ್ಥಳದಲ್ಲೂ ರಾಯರಿರ್ತಾರೆ. ನೀವು ಯಾವ ಸ್ಥಳವನ್ನು ಅಪವಿತ್ರ ಮಾಡಿದ್ರೂ ಕೂಡ ಅದು ರಾಯರಿಗೆ ಅಪವಿತ್ರ ಮಾಡಿದಂತೆಯೇ. ಆದ್ದರಿಂದ ನಾನು ರಾಯರ ಭಕ್ತರಿಗೆ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ದಯವಿಟ್ಟು ಯಾರು ನದಿ ಪಾತ್ರದಲ್ಲಿ ಗಲೀಜು ಮಾಡಬೇಡಿ. ಶುದ್ಧತೆಯನ್ನು ಕಾಪಾಡಿ, ಸ್ವಚ್ಛತೆಯನ್ನು ಕಾಪಾಡಿ. ಯಾರಾದರೂ ಹಾಕ್ತಾ ಇದ್ದಾರೆ, ಯಾರಾದರೂ ಗಲೀಜು ಮಾಡ್ತಾ ಇದ್ದಾರೆ ಅಂದರೆ ನೀವು ಭಕ್ತರು ನೀವು ಹೇಳಬೇಕು, ಇದನ್ನು ಮಾಡಬಾರ್ದು ನೀವು ಇಲ್ಲಿ ಅಂತ ಹೇಳಬೇಕು. ನೋಡಿ, ಗಂಗಾ ನದಿ ಕೂಡ ಅದೇ ರೀತಿಯಾಗಿತ್ತು. ಇವತ್ತು ಗಂಗಾ ನದಿ ಅಂತ ಅಲ್ಲ, ಎಲ್ಲ ನದಿ ದೇವಸ್ಥಾನಗಳೆಲ್ಲಿದೆಯೋ ನದಿಗಳಲ್ಲಿದ್ದರೆ ಎಲ್ಲ ನದಿಗಳನ್ನು ಕೂಡ ಈ ರೀತಿಯಲ್ಲಿ ಅಪವಿತ್ರವನ್ನು ಮಾಡ್ತಾ ಇರೋದು ಭಕ್ತರೇ. ಎಷ್ಟು ಅಂತ ಸರ್ಕಾರ ಆಗ್ಬೋದು ಅಥವಾ ಮಠ ಆಗಿರ್ಬೋದು, ಬೇರೆ ಬೇರೆಯವರಾಗಿರ್ಬೋದು ಅದನ್ನು ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಅಲ್ವಾ? ನಮ್ಮಲ್ಲಿ ಒಂದು ಆ ಸ್ವಚ್ಛತೆ ಇರುವಂತಹ ಒಂದು ಜ್ಞಾನ ಇರಬೇಕು. ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ರಾಯರ ಭಕ್ತರಿಗೆ, ದಯವಿಟ್ಟು ತುಂಗಭದ್ರಾ ನದಿಯ ಆ ತೀರ ಏನಿದೆ ರಾಯರ ಸನ್ನಿಧಿಯಲ್ಲಿ ಯಾರೂ ಕೂಡ ದಯವಿಟ್ಟು ಅಪವಿತ್ರ ಮಾಡಬೇಡಿ. ನಿಮಗೆ ಸ್ನಾನ ಮಾಡಬೇಕು ಅಂತಂದರೆ ಸ್ನಾನಕ್ಕಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆ, ಸ್ನಾನಕ್ಕೆ ಸಪ್ರೇಟ್ ರೂಮ್ ಇದೆ. ಅಲ್ಲಿ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಏನಿರುತ್ತೋ ಅದನ್ನ ಒಂದು 5 ರೂಪಾಯೋ 10 ರೂಪಾಯೋ ಕೊಟ್ಟರೆ ಅಲ್ಲಿ ಸ್ನಾನದ ವ್ಯವಸ್ಥೆ, ನದಿ ನೀರೇ ಬರುತ್ತೆ ಅಲ್ಲಿಗೆ. ಅದರಲ್ಲಿ ಸ್ನಾನ ಮಾಡಿ ನದಿ ಪಾತ್ರದಲ್ಲಿ ನೀವು ಹೋಗಿ ನದಿಯನ್ನು ನೋಡಿ ತೀರ್ಥನ ಪ್ರೋಕ್ಷಣೆ ಮಾಡ್ಕೊಳ್ಳಿ. ನದಿ ನೀರನ್ನು ತಗೊಂಡು ತಲೆಗೆ ಹಾಕ್ಕೊಳ್ಳೋ ಥರ ಇರಬೇಕೇ ಹೊರತು ನದಿ ನೋಡಿದಾಗ ನಮಗೆ ಅಸಹ್ಯ ಆಗಬಾರ್ದು. ಆದ್ದರಿಂದ ನದಿ ಪಾತ್ರವನ್ನು ಮಂತ್ರಾಲಯದಲ್ಲಿ ಯಾವ ರಾಯರ ಭಕ್ತರು ಅಪವಿತ್ರ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ.